ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಶುಕ್ರವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ವೈಷ್ಣವ್ ಮನೆಗೆ ಬಂದ ತಕ್ಷಣ ಅಂದರೆ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಎಲ್ಲರೂ ಓಡ್ ಬಂದು ತಪ್ಕೋತಾರೆ. ಹಾಗೆ ಲಕ್ಷ್ಮಿ ಹಾಗೆ ಕಾವೇರಿ ಎಲ್ಲರೂ ಕೂಡ ಅಷ್ಟೇ, ಎಲ್ಲ ಮನೆಯವರು ಬಂದು ತಪ್ಕೊಂಡು ಅಳ್ತಾ ಇರ್ತಾರೆ, ಕಣ್ಣೀರು ಹಾಕ್ತಾ ಇರ್ತಾರೆ. ಲಕ್ಷ್ಮಿ ಅಂತೂ ತುಂಬಾ ಅಳ್ತಾ ಇರ್ತಾಳೆ. ಆಮೇಲೆ ಎಲ್ಲ ಗಲೀಜಾಗಿರುತ್ತೆ, ಬಟ್ಟೆ ಗಿಟ್ಟೆ ಎಲ್ಲ ನೋಡ್ಬಿಟ್ಟು ಕಾವೇರಿ ಕೇಳ್ತಾಳೆ, ಏನೋ ಮಾಡ್ಕೊಂಡು ಬಂದಿದ್ಯಾ, ಏನಾಗಿದೆ, ಏನು ನಿನ್ನ ವೇಷ ಅಂತ ಕೇಳಿದಾಗ, ನಮ್ಮ ಮನೆ ಮರ್ಯಾದೆ ತೆಗ್ದಿರೋ ಆ ಸ್ಕೌಂಡ್ರಲ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟು ಬಂದಿದ್ದೀನಿ. ನನ್ನ ಹೆಂಡ್ತಿನೆಲ್ಲ ಇನ್ಯಾವುದೇ ಬೇರೆ ಹೆಣ್ಮಕ್ಳಿಗೆ ಈ ರೀತಿ ಅವನು ನಡ್ಕೋಬಾರ್ದು, ಆ ರೀತಿ ಬುದ್ಧಿ ಕಲಿಸ್ಬಿಟ್ಟು ಬಂದಿದ್ದೀನಿ ಅಂತ ಇಲ್ಲಿ ವೈಷ್ಣವ್ ಹೇಳ್ತಾ ಇರ್ತಾನೆ. ಹಾಗೆ ಈ ಜನ್ಮದಲ್ಲಿ ಇನ್ಯಾವ ಹೆಣ್ಮಕ್ಳ ಜೊತೆನೂ ಅವನು ಕೆಟ್ಟದಾಗಿ ನೋಡ್ಕೋಬಾರ್ದು, ಆ ರೀತಿ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಕಾವೇರಿ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ, ಆ ಡಿನೋ ಬಗ್ಗೆನೇ. ಆಗ ಆ ವಿಷಯ ಇಲ್ಲಿಗೆ ಮುಗೀತು, ದಯವಿಟ್ಟು ಅದನ್ನು ಇಲ್ಲೇ ಬಿಟ್ಬಿಡಿ ಅಂತ ವೈಷ್ಣವ್ ಹೇಳ್ತಾನೆ. ಆಗ ಈ ಕಡೆ ಆ ವಿಷಯ ಇಲ್ಲಿಗೆ ಬಿಟ್ಬಿಡಿ ಅಂದಾಗ ವಿಧಿ ಈ ಕಡೆ ಇದ್ದು, ನಿನ್ನ ಹೆಂಡತಿ ಆಲ್ಬಮ್ ಸಾಂಗಲ್ಲಿ ಇನ್ನೂ ಇರೋದಿಲ್ಲ ಅನ್ನೋದನ್ನು ಹೇಳ್ತಿದ್ಯಾ ಅಂದಾಗ, ಅದೇ ಟೈಮ್ಗೆ ಕಾವೇರಿ ಹೌದು ಅದನ್ನೇ ಹೇಳ್ತಾ ಇರೋದು ಅವನು ಅಂದ್ಬಿಟ್ಟು ಅಲ್ಲಿಗೆ ಇದು ಮಾಡಿಬಿಡ್ತಾರೆ. ಆಗ ಅಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ. ಇದೇನತ್ತೆ ಈ ರೀತಿ ಹೇಳ್ಬಿಟ್ರಲ್ಲ, ಅಮ್ಮ ಯಾಕೆ ಈ ರೀತಿ ಇದು ಮಾಡಿಬಿಟ್ರಲ್ಲ ಅಂದ್ಬಿಟ್ಟು, ಸರಿ ಆಯಿತು ಏನಾದರೂ ಆಗಿರಲಿ, ನೀನು ಹೋಗಿ ರೆಸ್ಟ್ ಮಾಡು ಹೋಗು ಅಂತ ಮನೆಯವರೆಲ್ಲ ಇಲ್ಲಿ ವೈಷ್ಣವ್ನ ಕಳಿಸ್ತಾರೆ. ಹೋಗಿ ರೆಸ್ಟ್ ಮಾಡು ಪುಟ್ಟ ಅಂತ ಹೇಳಿಬಿಟ್ಟು ಅಲ್ಲಿ ಒಳಗಡೆ ಲಕ್ಷ್ಮಿ ಕೂಡ ಹೋಗ್ತಾಳೆ. ಇಬ್ಬರು ಕೂಡ ತುಂಬಾ ಮಿಸ್ ಮಾಡ್ಕೋತಾ ಇರ್ತಾರೆ, ನೀವು ಈ ರೀತಿನ ಮಾಡೋದು ಅಂತ ಹೇಳಿಬಿಟ್ಟು. ಹಾಗೆ ಲಕ್ಷ್ಮಿ ಇಲ್ಲಿ ತುಂಬಾ ಕೇರ್ ಮಾಡ್ತಾ ಇರ್ತಾಳೆ ವೈಷ್ಣವ್ಗೆ. ಮೈಯೆಲ್ಲ ನೀಲಿ ಕಟ್ಟಿದೆ, ಬನ್ನಿ ಕೂತ್ಕೊಳ್ಳಿ ಸುಮ್ಮನೆ ಇಲ್ಲಿ ಅಂದ್ಬಿಟ್ಟು ಕರೆದ್ಬಿಟ್ಟು, ಅಂದರೆ ಬಿಸಿನೀರಿದ್ರಿಂದ ಅಲ್ಲಿ ಶಾಖನ ಕೊಡ್ತಾ ಇರ್ತಾಳೆ ಲಕ್ಷ್ಮಿ. ನಾನು ಕೇಳಲಿಲ್ಲ ಅಂದರೂ ಬಂದ್ಬಿಡ್ತೀರಾ ಅಲ್ವಾ ನಾಟಿ ವೈದ್ಯ ಥರ ಅಂದ್ಬಿಟ್ಟು ಇಲ್ಲಿ ವೈಷ್ಣವ್ ಹೇಳ್ತಾನೆ. ಏನಕ್ಕೆ ಇದೆಲ್ಲ ಏನಕ್ಕೆ ಮಾಡ್ತೀರಾ ಮಹಾಲಕ್ಷ್ಮಿ ಅಂತ ವೈಷ್ಣವ್ ಕೇಳಿದಾಗ, ನೀವು ಮಾತ್ರ ನನ್ನ ಹೆಂಡತಿ ಅಂದ್ಬಿಟ್ಟು ನನಗೇನಾದರೂ ಆದರೆ ಯುದ್ಧಕ್ಕೆ ಹೋಗ್ತೀರಾ ಅಂತೆ, ನಾನು ನಿಮಗೆ ಇಷ್ಟು ಮಾಡಬಾರ್ದಾ, ತಿರುಗಿ ಆ ಕಡೆ ಅಂತ ಹೇಳಿಬಿಟ್ಟು ಅಲ್ಲಿ ಶಾಖನ ಕೊಡ್ತಾ ಇರ್ತಾಳೆ ಬೆನ್ಮೇಲೆಲ್ಲ. ಅಂದರೆ ರೊಮ್ಯಾಂಟಿಕ್ ಸೀನ್ ಥರ ನಡೆಯುತ್ತೆ. ಸೊ ಇದಿಷ್ಟು ಶುಕ್ರವಾರದ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.